ವ್ಯಾಕರಣ ಅಭ್ಯಾಸ ಪುಸ್ತಕ ಅಂದ್ರೆ ಗ್ರಾಮರ್ ಬುಕ್ ಅಲ್ಲಿ ಈ ವಚನಗಳ ನೋಟ್ಸ್ ಬರೀತೀರಾ. ನೋಟ್ಸ್ ಅಂತ ಅಂದಾಗ ಹೇಗೆ ಬರಿಬೇಕು ಅನ್ನೋದನ್ನ ನಾ ಇಲ್ಲಿ ತೋರಿಸ್ಕೊಟ್ಟಿನಿ. ನಿಮ್ಮ ಪುಸ್ತಕದಲ್ಲಿ ಮೊದಲು ಹೆಡ್ಡಿಂಗ್ ಹಾಕೊಳ್ಳಿ, ವಚನಗಳ ವಿಧಗಳು, ವಚನಗಳ ವಿಧಗಳು ಅಂತ ಹಾಕೊಂಡು ಆಮೇಲೆ 2 ವಿಭಾಗ ಮಾಡ್ಕೋಬೇಕು. ಆರೋ ಮಾರ್ಕ್ ತರ ಬೇಕಾದ್ರೂ ಬರೀಬಹುದು. 2 ವಿಭಾಗ ಮಾಡ್ಕೊಂಡು ಇದಕ್ಕೊಂದು ಬಾಕ್ಸ್ ಹಾಕೊಂಡು ಏಕವಚನ ಬಹುವಚನ ಅಂದ್ರೆ ವಚನಗಳಲ್ಲಿ 2 ವಿಧಗಳಿವೆ, ಒಂದು ಏಕವಚನ ಇನ್ನೊಂದು ಬಹುವಚನ ಅನ್ನೋದು ಅದರಲ್ಲಿ ಅರ್ಥ ಆಗತ್ತೆ. ಇದೇ ಸ್ಲೈಡ್ ನ ನೀವು ಪಾಸ್ ಮಾಡ್ಕೊಂಡು ಇದನ್ನ ಬರ್ಕೋಬಹುದು. ಯಾವ್ದ್ರಲ್ಲಿ? ನಿಮ್ಮ ಗ್ರಾಮರ್ ಬುಕ್ ಅಲ್ಲಿ, ವ್ಯಾಕರಣ ಅಭ್ಯಾಸ ಪುಸ್ತಕದಲ್ಲಿ ವಚನಗಳು ಅಂತ ಬರೆದು 2 ವಿಭಾಗ ಮಾಡಿ ಏಕವಚನ ಬಹುವಚನ ಅಂತ ಬರೀಬೇಕು. ಅದಾದ್ಮೇಲೆ ಇಲ್ಲಿ ನಾ ಚಿತ್ರ ಕೊಟ್ಟಿನಿ. ಚಿಟ್ಟೆನೆ ಅಂತ ಅಲ್ಲ, ಬೇರೆ ಏನಾದ್ರು ಚಿತ್ರಗಳನ್ನ ಬೇಕಾದ್ರೂ ಬರೀಬಹುದು. ಏಕವಚನ ಅಂದಾಗ ಒಂದೇ ಒಂದು ವಸ್ತುವಿನ ಚಿತ್ರ ಇರ್ಬೇಕು. ನಿಮ್ಗೆ ಗೊತ್ತು ಏನು ಇಲ್ಲಿ ಬರ್ಬೇಕಾಗಿದೆ. ಏಕವಚನ ಬಹುವಚನ ಅಂತ ಅಂದಾಗ ಯಾವ್ದಾದ್ರು ಒಂದೇ ವಸ್ತು, ವ್ಯಕ್ತಿ ಅಥವಾ ಪಕ್ಷಿ, ಪ್ರಾಣಿ, ಇವುಗಳಲ್ಲಿ ಯಾವ್ದಾದ್ರು ಒಂದು ಚಿತ್ರವನ್ನ ಅಂಟಿಸ್ಬೇಕು. ಬಹುವಚನ ಅಂದ್ರೆ ಜಾಸ್ತಿ ಅಲ್ವಾ ಮಕ್ಳೇ, ಹೆಚ್ಚು ಇರ್ಬೇಕು, ಒಂದಕ್ಕಿಂತ ಹೆಚ್ಚು ಇರುವಂತಹ ಚಿತ್ರಗಳನ್ನ ಅಂಟಿಸ್ಬೇಕು. ಇಲ್ಲಿ ಒಂದು ಹೂ ಅಂಟಿಸಿದ್ರೆ ಇಲ್ಲಿ ಒಂದಕ್ಕಿಂತ ಹೆಚ್ಚು ಹೂಗಳನ್ನ ಅಂಟಿಸ್ಬೇಕು ಅಥವಾ ಬರಿಬೇಕು. ಇದ್ ಬರ್ದಾದ್ಮೇಲೆ ಏನ್ ಮಾಡ್ತೀರಾ, ಅದ್ರ ಕೆಳಗಡೆನೆ ಇಲ್ಲಿ ಚಿತ್ರ ಬರ್ದಿರ್ತೀರಾ. ಇಷ್ಟು ಬರ್ದ್ ಮುಗಿಸಿರ್ತೀರ ಅಲ್ವಾ, ಇದ್ರ ಕೆಳಗಡೆ ಒಂದು ಸಾಲನ್ನ ಬಿಟ್ಟು ಅಲ್ಲಿಂದ ಮುಂದಕ್ಕೆ ಈ ಪದಗಳನ್ನ ಬರ್ಕೊಳ್ತಾ ಹೋಗ್ಬೇಕು. ಯಾಕೆ ಈ ಪದಗಳನ್ನೇ ನಾ ಇಲ್ಲಿ ಕೊಟ್ಟಿದ್ದೀನಿ ಅಂತ ಅಂದ್ರೆ ಇದು ನೆನಪಿನಲ್ಲಿ ಇಟ್ಕೊಳ್ಳೋದಿಕ್ಕೆ ಸುಲಭ. ನಾ ನಿಮ್ಗೆ ಹೇಳಿದೆ, ಪ್ರಾಣಿ, ಪಕ್ಷಿ, ವಸ್ತು, ತರಕಾರಿ, ಹೂವು ಇವೆಲ್ಲ ಬಂದಾಗ ನಾವು ಗಳು ಅನ್ನುವಂಥದ್ದನ್ನ ಸೇರಿಸ್ತಾ ಹೋಗ್ತೀವಿ. ಪ್ರಾಣಿಗಳು, ಪಕ್ಷಿಗಳು, ವಸ್ತುಗಳು, ತರಕಾರಿಗಳು, ಹಣ್ಣುಗಳು. ಹೌದಾ? ಗಳು ಅನ್ನೋದು ಯಾವ್ಯಾವಾಗ ಬರತ್ತೆ ಅನ್ನೋದನ್ನ ನಾನು ನಿಮ್ಗೆ ಟ್ರಿಕ್ ಹೇಳ್ಕೊಟ್ಟಿದ್ದೆ. ಇದನ್ನ ನೋಡಿದ ತಕ್ಷಣ ನಿಮ್ಗೆ ನೆನಪಾಗ್ಬಿಡ್ಬೇಕು. ನೆಕ್ಸ್ಟ್ ರು ಅನ್ನುವಂಥದ್ದು ಯಾವಾಗ ಬರತ್ತೆ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೆ. ಈ ಉದಾಹರಣೆ ನೋಡಿದ ತಕ್ಷಣ ನಿಮ್ಗೆ ಜ್ಞಾಪಕಕ್ಕೆ ಬರ್ಬೇಕು. ಪುಲ್ಲಿಂಗ ಸೂಚಕ ಪದಗಳು ಬಂದಾಗ ರು ಕಾರ ಬರುತ್ತೆ ಅನ್ನೋದು. ಹುಡುಗ, ಹುಡುಗರು, ಅರಸ, ಅರಸರು, ಶಿಕ್ಷಕ, ಶಿಕ್ಷಕರು. ಹೌದಾ? ಹೀಗೆ ಮುದುಕ, ಮುದುಕರು, ಯುವಕ, ಯುವಕರು, ನಾಯಕ, ನಾಯಕರು. ಹೀಗೆ ಪುಲ್ಲಿಂಗ ಸೂಚಕ ಪದಗಳು ಬಂದಾಗ ರು ಅಕ್ಷರ ಸೇರತ್ತೆ. ಇದು ನೆನ್ಪಿಟ್ಕೊಳ್ಳಿ. ಆದ್ರೆ ಇದರಲ್ಲೂ ಎಕ್ಸೆಪ್ಷನ್ಸ್ ಇದೆ, ಜ್ಞಾಪಕ ಇರ್ಲಿ. ವಿದ್ಯಾರ್ಥಿ, ವಿದ್ಯಾರ್ಥಿಗಳು, ಗುರು, ಗುರುಗಳು, ಅಲ್ಲಿ ಹಾಗಾಗತ್ತೆ. ಗುರುಗಳು ಯಾಕೆ ಆಗತ್ತೆ ಅಂತಂದ್ರೆ ನಮಗ್ ಗೊತ್ತಾಗೋದಿಲ್ಲ ಯಾವಾಗ ಗುರು ಅನ್ನುವಂತಹ ಪದದಲ್ಲಿ ಸ್ತ್ರೀನ ಪುರುಷನ ಅನ್ನೋದನ್ನ ಅದು ಸೂಚಿಸ್ತಾ ಇಲ್ಲ. ಅದರಿಂದ ಅದು ಗುರುಗಳು, ವಿದ್ಯಾರ್ಥಿ, ವಿದ್ಯಾರ್ಥಿಗಳು, ಅದು ಎಕ್ಸೆಪ್ಷನ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಹುಡುಗಿ ಬಂದಾಗ, ಸ್ತ್ರೀಲಿಂಗ ಸೂಚಕ ಪದಗಳು ಬಂದಾಗ ಯರು ಸೇರಿಸ್ತೀವಿ. ಹೌದಾ? ಸ್ತ್ರೀಲಿಂಗ ಸೂಚಕ ಪದಗಳು ಬಂದಾಗ ಯರು ಸೇರಿಸ್ತೀವಿ. ಹುಡುಗಿ, ಹುಡುಗಿಯರು. ಈ ಪದ ನೋಡಿದ ತಕ್ಷಣ ನಿಮ್ಗೆ ನೆನಪಾಗ್ಬೇಕು ಅರಸಿ, ಅರಸಿಯರು, ರಾಣಿ, ರಾಣಿಯರು, ಗೆಳತಿ, ಗೆಳತಿಯರು. ಹೀಗೆ ಸ್ತ್ರೀಲಿಂಗವನ್ನ ಸೂಚಿಸುವಂತಹ ಪದಗಳು ಬಂದಾಗ ಹುಡುಗಿಯರು, ಯರು ಅನ್ನೋದು ಅಲ್ಲಿ ಸೇರತ್ತೆ. ಆದ್ರೆ ಇಲ್ಲೂ ಒಂದು ಎಕ್ಸೆಪ್ಷನ್ ಹೇಳ್ಕೊಟ್ಟಿದ್ದೆ. ಹೆಂಗಸು, ಹೆಂಗಸರು ಆಗತ್ತೆ. ಅದೊಂದು ಎಕ್ಸೆಪ್ಷನ್, ಸರಿನಾ? ಅದೊಂದು ಎಕ್ಸೆಪ್ಷನ್, ಹೆಂಗಸು, ಹೆಂಗಸರು. ಹಾಗೆ ಇನ್ನ ಒಂದು ನಿಮ್ಗೆ ಟೆಕ್ನಿಕ್ ಹೇಳ್ಕೊಟ್ಟಿದ್ದೆ. ಯಾವುದು? ಸಂಬಂಧ ಸೂಚಕ ಪದಗಳು ಬಂದಾಗ, ಸೊನ್ನೆದಿರು ಅಥವಾ ಸೊನ್ನೆದಿರು, ಎಂದಿರು ಅಥವಾ ಅಂದಿರು ಸೇರತ್ತೆ ಅನ್ನೋದನ್ನ ಹೇಳ್ಕೊಟ್ಟಿದ್ದೆ ನೋಡಿ. ಅಣ್ಣ, ಅಣ್ಣಂದಿರು, ಅಕ್ಕ, ಅಕ್ಕಂದಿರು, ತಮ್ಮ, ತಮ್ಮಂದಿರು. ಹೀಗೆ ಅಪ್ಪ, ಅಪ್ಪಂದಿರು, ಅಮ್ಮ, ಅಮ್ಮಂದಿರು. ಹೀಗೆ ಅಂದಿರು ಅಥವಾ ಎಂದಿರು ಸೇರತ್ತೆ ಸಂಬಂಧ ಸೂಚಕ ಪದಗಳು ಬಂದಾಗ ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೆ. ಹೌದಾ? ಅದನ್ನ ಕೂಡ ನೆನ್ಪಿಟ್ಕೊಳ್ಳಿ. ತಂಗಿ, ತಂಗಿಯರು ಅಂತಾನೂ ಆಗತ್ತೆ, ತಂಗಿಯಂದಿರು ಅಂತಾನೂ ಆಗತ್ತೆ, ತಂಗಿ, ತಂಗಿಯರು.
ಅದು ಕೂಡ ಸರಿಯಾದಂತಹ ಬಳಕೆನೆ. ತಂಗಿಯಂದಿರು, ಅತ್ತೆ ಅತ್ತೆಯಂದಿರು. ಹಾಗೆ ಮಗು, ಇದು ಕೂಡ ಎಕ್ಸೆಪ್ಷನ್, ಅದಕ್ಕೋಸ್ಕರ ಇದನ್ನ ಕೊಟ್ಟಿನಿ. ಮಗು ಬಂದಾಗ ಮಗುಗಳು ಬರಿಬಾರದು, ಮಗು ಮಕ್ಕಳು, ಇದನ್ನ ನೆನ್ಪಿಟ್ಕೋಬೇಕು. ಇವಿಷ್ಟು ಪದಗಳನ್ನ ನಾವು ಏನ್ ಮಾಡ್ತೀವಿ, ಮೊದಲು ವಚನಗಳ ವಿಧಗಳು, ಅದರಲ್ಲಿ 2 ಭಾಗ ಇದೆ. ಒಂದು ಏಕವಚನ, ಬಹುವಚನ. ಅದಕ್ಕೆ ಚಿತ್ರದ ಮೂಲಕ ಒಂದು ಉದಾಹರಣೆಯನ್ನ ಕೊಡ್ತೀರಾ. ಅದಾದ್ಮೇಲೆ ಉದಾಹರಣೆಗೆ ಸ್ಪೆಲ್ಲಿಂಗ್ ಗೊತ್ತಿಲ್ಲ ಅಂದ್ರೆ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಇದು ಉದಾಹರಣೆ. ನೋಡಿ ಇಲ್ಲಿ ಬರೆದಿರ್ತೀನಿ, ಉದಾಹರಣೆ ಅಂತ ಹಾಕ್ಬಿಟ್ಟು ಇದ್ರ ಕೆಳಗಡೆನೆ ಕಂಟಿನ್ಯೂಷನ್ ಒಂದ್ ಲೈನ್ ಬಿಟ್ಟು ನಂಬರ್ನ ಕೂಡ ಹಾಕಿ, ಉದಾಹರಣೆ ಅಂತ ಸೈಡ್ ಹೆಡ್ಡಿಂಗ್ ಹಾಕಿ ನಂಬರ್ನ ಕೂಡ ಹಾಕೊಳ್ತಾ ಹೋಗ್ಬೇಕು. 1 2 3 4 5 6 7 ಈ ರೀತಿ ನಂಬರ್ನ ಹಾಕೊಂಡು ಬರಿತಾ ಹೋಗಿ ಮಕ್ಳೇ. ಬರಿತೀರಾ ನೀವು ನೀಟಾಗಿ ಅಂತ ಅನ್ಕೊಂಡಿದೀನಿ. ಒಂದೊಂದ್ ಲೈನ್ ಬಿಟ್ಟು ಬೇಕಾದ್ರೂ ಬರಿಬಹುದು, ಅಥವಾ ಬೇಕು ಅಂದ್ರೆ ಇವುಗಳ ಮುಂದೆ ಚಿತ್ರವನ್ನ ಪುಟ್ಟದಾಗಿ ಚಿತ್ರಗಳನ್ನ ಬರ್ಕೊಳ್ಬಹುದು. ಇಲ್ಲ ಅಂದ್ರೆ ಹೀಗೂ ಬರಿಬಹುದು, ನಪುಂಸಕಲಿಂಗ, ಪುಲ್ಲಿಂಗ, ಸ್ತ್ರೀಲಿಂಗ, ಹೀಗೆ ಸಂಬಂಧ ಸೂಚಕ ಪದ ಮತ್ತೆ ವಿಶೇಷವಾದಂತಹ ಪದ, ಈ ರೀತಿ ಬೇಕಾದ್ರೂ ಬರ್ಕೋಬಹುದು. ನಿಮ್ಗೆ ಸುಲಭ ಆಗತ್ತೆ ನೆನ್ಪಿಟ್ಕೊಳಕ್ಕೆ ಅಂದ್ರೆ. ಇದನ್ನ ನೀವು ಯಾತಕ್ಕೆ ನಾನು ನಾಮಪದ ಆದ್ಮೇಲೆ ಇದನ್ನ ತಗೊಂಡಿದೀನಿ ಅಂದ್ರೆ, ಇದೆಲ್ಲ ನಾಮಪದಗಳೇನೆ ಅಲ್ವಾ, ಇದೆಲ್ಲಾನು ನಾಮಪದಗಳು, ಹೌದಾ? ಅದಕ್ಕೋಸ್ಕರ ಇದನ್ನ ಈ ವಿಭಾಗದಲ್ಲಿ ನಾನು ನಿಮ್ಗೆ ಪುನರಾವರ್ತನೆಯನ್ನ ಮಾಡ್ತಾ ಇದ್ದೀನಿ. ಇದ್ರ ನೆಕ್ಸ್ಟ್ ನೋಡಿ ಮಕ್ಳೇ, ನಾನು ನಿಮ್ಗೆ ಹೇಳಿದ್ದೆ ಏಕವಚನ, ಬಹುವಚನ, ಒಂದು ಜಾಸ್ತಿ ಹೀಗೆ ನೆನ್ಪಿಟ್ಕೋಬೇಕು. ಲಿಂಗಗಳು ಅಂತ ಬಂದಾಗ ಜೆಂಡರ್ ಅನ್ನೋದನ್ನ ಜ್ಞಾಪಕ. ಸ್ತ್ರೀ, ಪುರುಷ, ನಪುಂಸಕ ಲಿಂಗ, ಹುಡುಗ, ಹುಡುಗಿ, ವಸ್ತುಗಳು, ಸರಿನಾ? ಪುಲ್ಲಿಂಗ ಗಂಡಸರನ್ನ ಸೂಚಿಸುವ ಪದ, ಸ್ತ್ರೀಲಿಂಗ ಹೆಂಗಸರನ್ನ ಸೂಚಿಸುವ ಪದ, ನಪುಂಸಕಲಿಂಗ ವಸ್ತುಗಳನ್ನ ಸೂಚಿಸುವಂತಹ ಪದ. ಇದನ್ನ ನೆನ್ಪಿಟ್ಕೊಳ್ಳಿ ಮಕ್ಳೇ. ಈಗ ನಾವೇನ್ ಮಾಡ್ತೀವಿ ಅಂತಂದ್ರೆ, ಹೊಸ ಪೇಜ್ಗೆ ಹೋಗ್ತೀವಿ. ಇದು ಮುಗಿತಲ್ವಾ, ವಚನಗಳು ಮುಗಿತಲ್ವಾ, ಇದು ಮುಗಿದ್ಮೇಲೆ ಎಲ್ಲಿಗೆ ಸ್ಟಾಪ್ ಆಗಿರುತ್ತೋ ಅಲ್ಲಿ ಶುರು ಮಾಡಬೇಡಿ. ಗೋ ಟು ನ್ಯೂ ಪೇಜ್, ಹೆಡ್ಡಿಂಗ್ ಹಾಕಿ ಲಿಂಗಗಳು ಅಂತ ಹೆಡ್ಡಿಂಗ್ ಹಾಕೊಳ್ಳಿ. ಇಲ್ಲೂ ಅಷ್ಟೇನೆ, ವಚನಗಳು ಅಂತ ಹೆಡ್ಡಿಂಗ್ ಹಾಕಿ ಆಮೇಲೆ ಶುರು ಮಾಡ್ಬೇಕು. ಹಾಗೆ ಇಲ್ಲಿ ಲಿಂಗಗಳು ಅಂತ ಹಾಕಿ ಆಮೇಲೆ ಲಿಂಗಗಳಲ್ಲಿ 3 ವಿಧ ಯಾವ್ಯಾವುದು ಅನ್ನೋದನ್ನ ಸೂಚಿಸಿದ್ಮೇಲೆ ಇಲ್ಲೊಂದು ಹುಡುಗನ್ ಚಿತ್ರ, ಇಲ್ಲಿ ಹುಡುಗಿ ಚಿತ್ರ, ಇಲ್ಲಿ ಯಾವ್ದಾದ್ರು ಒಂದೆರಡು ವಸ್ತುಗಳ ಚಿತ್ರಗಳನ್ನ ಬರ್ಕೊಳ್ಳಿ. ಇದಾದ್ಮೇಲೆ ಏನ್ ಮಾಡ್ಬೇಕು, ನೆಕ್ಸ್ಟ್ ಪೇಜ್ ಅಲ್ಲಿ ಈ ತರ ಕಾಲಮ್ ಮಾಡ್ಕೋಬೇಕು, 3 ಕಾಲಮ್ ಮಾಡ್ಕೋಬೇಕು. 3 ಕಾಲಮ್ ಮಾಡ್ಕೊಂಡು ಪುಲ್ಲಿಂಗವನ್ನ ಸೂಚಿಸುವಂತಹ ಒಂದು 5 ರಿಂದ 6 ಪದ ಅಥವಾ 10 ಪದ ತನಕನೂ ಬರಿಬಹುದು. 5 ರಿಂದ 10 ಪದಗಳನ್ನ ಬರೀರಿ. ಸ್ತ್ರೀಲಿಂಗ ಅಂದ್ರೆ ಹೆಂಗಸರನ್ನ ಸೂಚಿಸುವಂತಹ ಪದಗಳನ್ನ ಬರೀರಿ. ಹುಡುಗಿ ಹೆಸರು 1 ಬರೆದ್ರೆ ಸಾಕು, ಇನ್ ಮಿಕ್ಕಿದ್ದು ಸ್ತ್ರೀಲಿಂಗ ಸೂಚಕ ಪದಗಳನ್ನೇ ಹುಡುಗಿ ಬರಿಬೇಕಾಗತ್ತೆ, ಗೊತ್ತಾಯ್ತಾ? ಇಲ್ಲೂ ಅಷ್ಟೇನೆ, ಪುಲ್ಲಿಂಗ ಸೂಚಕ ಪದಗಳು ಅಂದಾಗ ರಾಜ, ಮತ್ತೆ ಹಂಗೆ ಬರೀತಾ ಹೋಗ್ಬೋದು, ರಾಜ, ರಾಣಿ, ಹಾಗೆ ಹುಡುಗ, ಹುಡುಗಿ, ಆ ರೀತಿ ಬರಿತಾ ಹೋಗ್ಬೋದು. ಅವನು, ಅವಳು, ಹೀಗುನು ಬರಿಬಹುದು. ವೃತ್ತಿಯನ್ನ ಸೂಚಿಸುವಂತಹ ಪದಗಳನ್ನ, ಸಂಬಂಧವನ್ನ ಸೂಚಿಸುವ ಪದಗಳು, ಚಿಕ್ಕಪ್ಪ, ಚಿಕ್ಕಮ್ಮ, ಹಾಗೂ ಕೂಡ ಬರಿಬಹುದು. ಹೆಸರುಗಳು ಕೂಡ ಒಂದೇ ಒಂದು ಕೊನೆಯಲ್ಲಿ ಅದರ ಒಂದು ಹುಡುಗನ ಹೆಸರು, ಒಂದು ಹುಡುಗಿ ಹೆಸರನ್ನ ಬರೀರಿ. ಅದು ಕೂಡ ಲಿಂಗವನ್ನ ಸೂಚಿಸುವಂತಹ ಪದ ಅನ್ನೋದು ಗೊತ್ತಾಗತ್ತೆ. ಇನ್ನು ಇಲ್ಲಿ ನಪುಂಸಕ ಲಿಂಗಕ್ಕೆ ಉದಾಹರಣೆಯಾಗಿ ವಸ್ತುಗಳನ್ನ ಸೂಚಿಸುವಂತಹ ಪದಗಳನ್ನ ಇಲ್ಲಿ ಬರಿಬಹುದು. ಬರಿತೀರಾ ಅಂತ ಅನ್ಕೊಂಡಿದೀನಿ. ಇಂದಿನ ತರಗತಿಯಲ್ಲಿ ಇಷ್ಟು ಸಾಕು ಮಕ್ಳೇ. ನಾಮಪದದ ಬಗ್ಗೆ ಈಗಾಗ್ಲೇ ಬರೆದಾಗಿದೆ. ಈ ದಿನ ನಾವು ವಚನಗಳು ಮತ್ತು ಅದರ ವಿಧಗಳ ನೋಟ್ಸ್ ಬರಿತೀವಿ. ಇದನ್ನ ರಿವೈಸ್ ಮಾಡ್ಕೊಳ್ತೀವಿ, ಈ ಟೆಕ್ನಿಕ್ ನೆನಪಲ್ಲಿ ಇಟ್ಕೊಳ್ತೀವಿ. ಮತ್ತೆ ಲಿಂಗಗಳು ಅಂತ ಹೆಡ್ಡಿಂಗ್ ಹಾಕಿ ಇದನ್ನ ಇದರ ಕ್ಯಾಟಗರಿ ಬರೆದು ಮುಂದಿನ ಪುಟದಲ್ಲಿ ಈ ರೀತಿ 3 ವಿಭಾಗಗಳನ್ನ ಮಾಡಿ ಉದಾಹರಣೆಗಳನ್ನ ಬರಿತೀರಾ. ಸೊ ವಚನ ಮತ್ತೆ ಲಿಂಗ ಇವೆರಡಕ್ಕೂ ನಿಮ್ಗೆ ಕನ್ಫ್ಯೂಷನ್ ಇರಬಾರ್ದು, ಅದು ಕ್ಲಿಯರ್ ಆಗ್ಬೇಕು ಅನ್ನೋದು ನನ್ನ ಇಂದಿನ ತರಗತಿಯ ಉದ್ದೇಶ. ಮುಂದಿನ ತರಗತಿನಲ್ಲಿ ಮತ್ತೆ ಭೇಟಿಯಾಗೋಣ ಮಕ್ಕಳೇ. ಇವತ್ತಿನ ಗೃಹ ಕಾರ್ಯ ಕೂಡ ಇದ್ದೇನೆ. ನೀಡಿರುವ ಕೆಲಸವನ್ನು ವ್ಯಾಕರಣ ಅಭ್ಯಾಸ ಪುಸ್ತಕದಲ್ಲಿ ಪೂರ್ಣಗೊಳಿಸಿ ಕಂಪ್ಲೀಟ್ ಮಾಡಬೇಕು. ಈ ಸ್ಲೈಡ್ ನ ಸ್ಟಾಪ್ ಮಾಡ್ಕೊಳ್ಳಿ.
ಬರೀರಿ, ಇದನ್ನು ಸ್ಟಾಪ್ ಮಾಡ್ಕೊಂಡ್ ಬರೀರಿ. ಹಾಗೆ ಇದನ್ನು ಅಷ್ಟೇನೆ. ನೆಕ್ಸ್ಟ್ ಇದನ್ನು ಸ್ಟಾಪ್ ಮಾಡ್ಕೊಂಡು ಬರೆದು ಮುಗಿಸ್ಬೇಕು. ನಿಮ್ಗೆ ಅರ್ಥ ಆಗಿದೆ, ರಿವಿಷನ್ ಆಗಿದೆ ಅಂತ ಅನ್ಕೊಳ್ತೀನಿ. ನೆಕ್ಸ್ಟ್ ಆನ್ಲೈನ್ ಕ್ಲಾಸಲ್ಲಿ, ಅಂತರ್ಜಾಲ ತರಗತಿನಲ್ಲಿ ನೀವು ಎಷ್ಟರ ಮಟ್ಟಿಗೆ ಇದನ್ನೆಲ್ಲ ಅರ್ಥ ಮಾಡ್ಕೊಂಡಿದ್ದೀರಾ ಅನ್ನೋದನ್ನ ವಾಕ್ಯಗಳ ರೂಪದಲ್ಲಿ ಪುನರಾವರ್ತನೆಯನ್ನ ಮಾಡಿಸ್ತಾ ಹೋಗ್ತೀನಿ. ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಶುಭ ವಿದಾಯ ಮಕ್ಕಳೇ.